ಕೇರಳದಲ್ಲಿ ಸಮೃದ್ಧಿಯ ಸಾಂಕೇತಿಕ ಹಬ್ಬ ಓಣಂ ಸಮೀಪಿಸ್ತಾ ಇದೆ. ಪಾತಾಳ ಲೋಕದಿಂದ ಮಹಾಬಲಿ ಚಕ್ರವರ್ತಿ ತಮ್ಮ ಪ್ರಜೆಗಳನ್ನ ನೋಡೋದಕ್ಕೆ ಭೂಮಿಗೆ ಬರುವ ಪೌರಾಣಿಕ ಹಿನ್ನೆಲೆ ಈ ಹಬ್ಬಕ್ಕಿದೆ. ಆದರೆ ಕಾಸರಗೋಡು ಜಿಲ್ಲೆಯಲ್ಲಿ ಓಣಂ ಹಬ್ಬಕ್ಕೂ ಮುನ್ನವೇ ನಿಜವಾಗಿಯೂ ಪಾತಾಳಕ್ಕೆ ಕರೆದೊಯ್ಯುವಂತಹ ಬೃಹತ್ ಭೂಗತ ಮಾರ್ಗವೊಂದು ದಿಢೀರನೆ ಪ್ರತ್ಯಕ್ಷಗೊಂಡು ಸ್ಥಳೀಯರಲ್ಲಿ ತೀವ್ರ ಭಯ ಮತ್ತು ಆಘಾತ ಸೃಷ್ಟಿ ಮಾಡಿದೆ. ಕಾಸರಗೋಡು ಜಿಲ್ಲೆಯ ಕುಟ್ಟಿಕೋಲ್ ಪಂಚಾಯಿತಿ ವ್ಯಾಪ್ತಿಯ ಒಟ್ಟಮಾವಂಗಲ್ ಪ್ರದೇಶದಲ್ಲಿ ಈ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಇಲ್ಲಿ ಹೊಸದಾಗಿ ನಿರ್ಮಿಸಲಾದ ಮನೆಯೊಂದರ ನಿರ್ಮಾಣ ಕಾಮಗಾರಿ ಸಂಪೂರ್ಣಗೊಂಡಿತ್ತು. ತದನಂತರ ಮನೆಯ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ಗಾಗಿ ಕಾರ್ಮಿಕರು ನೆಲವನ್ನ ತೋಡೋ ಕಾರ್ಯದಲ್ಲಿ ತೊಡಗಿದ್ರು. ಈ ಸಮಯದಲ್ಲಿ ನಿರೀಕ್ಷಿಸದ ರೀತಿಯಲ್ಲಿ ಭೂಮಿಯ ಅಡಿಯಲ್ಲಿ ಬೃಹತ್ ಪ್ರಮಾಣದ ಸುರಂಗ ಮಾರ್ಗವಿರುವುದು ಬೆಳಕಿಗೆ ಬಂದಿದೆ. ಗುಂಡಿಯ ಮೂಲಕ ಇಣುಕಿ ನೋಡಿದ ಕಾರ್ಮಿಕರು ಮತ್ತು ಮನೆಯ ಮಾಲೀಕರು ಒಳಗಿನ ದೃಶ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸಾಮಾನ್ಯವಾಗಿ ಕಾಸರಗೋಡು ಭಾಗವು ಗಟ್ಟಿಯಾದ ಕೆಂಪು ಕಲ್ಲಿನ ಅಂದರೆ ಲ್ಯಾಟ್ರೈಟ್ ರಚನೆಯನ್ನ ಹೊಂದಿರುತ್ತೆ. ಇಲ್ಲಿನ ನೆಲ ಅತ್ಯಂತ ಗಟ್ಟಿಯಾಗಿರೋದ್ರಿಂದ ಅಡಿಪಾಯಕ್ಕೆ ದೊಡ್ಡ ಮಟ್ಟದ ರಕ್ಷಣಾ ಕ್ರಮಗಳ ಅಗತ್ಯ ಇಲ್ಲ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಆದರೆ ಈ ಘಟನೆಯು ಆ ನಂಬಿಕೆಯನ್ನ ಸಂಪೂರ್ಣವಾಗಿ ತಲೆಕೆಳಗಾಗಿಸಿದೆ. ಈಗ ಪತ್ತೆಯಾಗಿರುವ ಭೂಗತ ಸುರಂಗವು 2 ಮೀಟರ್ಗಿಂತಲೂ ಹೆಚ್ಚು ಎತ್ತರವನ್ನ ಹೊಂದಿದೆ. ಭೂಮಿಯ ಅಡಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಹರಡಿಕೊಂಡಿದೆ ಅನ್ನೋದನ್ನು ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅತ್ಯಂತ ಆತಂಕಕಾರಿ ವಿಚಾರ ಅಂದರೆ ಆ ಸುರಂಗದ ಒಳಗೆ ಭೂಗತ ಜಲಧಾರೆ ನಿರಂತರವಾಗಿ ಹರಿತಾ ಇದೆ. ನೀರಿನ ರಭಸ ಇರೋದ್ರಿಂದ ಸುರಂಗದೊಳಗೆ ಇಳಿದು ಪರಿಶೀಲನೆ ನಡೆಸೋದು ಅತ್ಯಂತ ಅಪಾಯಕಾರಿ ಸವಾಲಾಗಿ ಪರಿಣಮಿಸಿದೆ. ಕೇರಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೆಲ ದಿಢೀರನೆ ಕುಸಿಯೋದು, ಬಾವಿಗಳು ನೆಲಸಮವಾಗುವುದು ಮತ್ತು ಸಾಯಿಲ್ ಪೈಪಿಂಗ್ ಅನ್ನೋ ನೈಸರ್ಗಿಕ ವಿದ್ಯಮಾನದಿಂದ ಭೂಮಿಯ ಒಳಗೆ ನೀರು ಹರಿದು ಮಣ್ಣು ಕೊಚ್ಚಿ ಹೋಗಿ ಖಾಲಿ ಜಾಗ ಸೃಷ್ಟಿಯಾಗೋದು ಹೆಚ್ಚಾಗ್ತಾ ಇದೆ. ಕಾಸರಗೋಡ್ನಲ್ಲಿ ಈ ರೀತಿ ಸುರಂಗ ಕಾಣಿಸಿಕೊಂಡಿರೋದು ಇದೇ ಮೊದಲ ಬಾರಿಯೇನಲ್ಲ. ಕಳೆದ ವಾರವಷ್ಟೇ ಇದೇ ಪ್ರದೇಶದ ಸಮೀಪದಲ್ಲಿ ಇಂಥದ್ದೇ ಒಂದು ಬೃಹತ್ ಸುರಂಗ ಪತ್ತೆಯಾಗಿತ್ತು. ಈ ಸರಣಿ ಘಟನೆಗಳು ಭೂಮಿಯ ಅಡಿಯಲ್ಲಿ ಉಂಟಾಗುವ ಬಿರುಕುಗಳು, ಶೂನ್ಯ ಪ್ರದೇಶಗಳು ಮತ್ತು ನೈಸರ್ಗಿಕ ನೀರಿನ ಹರಿವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಾದ ತುರ್ತು ಅಗತ್ಯವನ್ನ ಎತ್ತಿ ಹಿಡಿದಿದೆ. ಇಂದಿನ ಗಗನಚುಂಬಿ ಬೆಲೆಗಳ ದಿನಗಳಲ್ಲಿ ಕೇರಳದಲ್ಲಿ 1000 ಚದರ ಅಡಿಯ ಸಣ್ಣ ಮನೆಯನ್ನ ನಿರ್ಮಿಸೋದಕ್ಕೆ ಕನಿಷ್ಠ 40 ಲಕ್ಷ ರೂಪಾಯಿವರೆಗೆ ವೆಚ್ಚವಾಗುತ್ತೆ. ಕಷ್ಟಪಟ್ಟು ದುಡಿದ ಜೀವನದ ಬಹುಪಾಲು ಗಳಿಕೆಯನ್ನ ಹೂಡಿಕೆ ಮಾಡಿ ಮನೆ ಕಟ್ಟುವ ಬಹುತೇಕರು ನಿರ್ಮಾಣಕ್ಕೆ ಮೊದಲು ಅರ್ಹ ಇಂಜಿನಿಯರಿಂಗ್ ತಜ್ಞರಾಗಲಿ ಅಥವಾ ಭೂವಿಜ್ಞಾನಿಗಳನ್ನ ಸಂಪರ್ಕಿಸುವುದಿಲ್ಲ ಅನ್ನೋದು ಕಹಿ ಸತ್ಯ. ಸಾಮಾನ್ಯ ಜ್ವರ ಬಂದರೂ ಸಹ ಕೇವಲ 250 ರೂಪಾಯಿ ಮಾತ್ರ ತೆಗೆದುಕೊಳ್ಳುವ ಮುನ್ನ 2 ರಿಂದ 3 ಸಾವಿರ ರೂಪಾಯಿವರೆಗೆ ವೆಚ್ಚ ಮಾಡಿ ಸಂಪೂರ್ಣ ದೇಹದ ಪರಿಶೀಲನೆ ಮಾಡಿಸಿಕೊಳ್ತೀವಿ. ಆದರೆ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಕಟ್ಟುವ ಕನಸಿನ ಮನೆಗೆ ಅಗತ್ಯ ಇರೋ ಸೂಕ್ತ ತಾಂತ್ರಿಕ ಮತ್ತು ಭೂವಿಜ್ಞಾನ ಸಲಹೆಗಳನ್ನು ಪಡೆಯೋದಕ್ಕೆ ಹೆಚ್ಚಿನವರು ಹಿಂಜರಿತಾರೆ. ಕಾಸರಗೋಡ್ನಲ್ಲಿ ನಡೆದ ಈ ಘಟನೆಯು ಪ್ರತಿಯೊಬ್ಬರಿಗೂ ನೀಡುವ ಪ್ರಮುಖ ಎಚ್ಚರಿಕೆ ಅಂದರೆ ಯಾವುದೇ ಸ್ಥಳದಲ್ಲಿ ಮನೆ ನಿರ್ಮಿಸುವ ಮುನ್ನ ಮಣ್ಣಿನ ಪರೀಕ್ಷೆ ಮಾಡಿಸೋದು ಕಡ್ಡಾಯ. ಇದನ್ನ ಹೆಚ್ಚುವರಿ ಅನಗತ್ಯ ವೆಚ್ಚ ಅಂತ ಭಾವಿಸದೆ ಮನೆ ಮತ್ತು ಕುಟುಂಬದ ಸುರಕ್ಷತೆಗೆ ನೀಡುವ ಪ್ರಾಥಮಿಕ ಹೂಡಿಕೆಯಾಗಿ ನೋಡಬೇಕು. ಮೇಲ್ಮೈಯಲ್ಲಿ ಬಲವಾದ ಕಲ್ಲುಗಳಿದ್ರೂ ಅಡಿಯಲ್ಲಿ ಜಲಧಾರೆ ಅಥವಾ ಸಡಿಲ ಮಣ್ಣಿರಬಹುದು. ಮಣ್ಣು ಸಡಿಲವಾಗಿದ್ರೆ ಅಥವಾ ನೀರು ನಿಂತಾಗ ಹಿಡಿತ ಕಳೆದುಕೊಳ್ಳುವಂತಿದ್ರೆ ತಜ್ಞರ ಸಲಹೆಯಂತೆ ಪ್ರತ್ಯೇಕ ಶಕ್ತಿಯುತ ಅಡಿಪಾಯಗಳನ್ನು ನಿರ್ಮಿಸಬೇಕು. ಯಾಕಂದ್ರೆ ಒಮ್ಮೆ ಕಟ್ಟಡವನ್ನ ನಿರ್ಮಿಸಿದ ನಂತರ ಅದರ ಅಡಿಪಾಯವನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಸುರಕ್ಷಿತ ಮನೆ ನಿರ್ಮಾಣಕ್ಕೆ ತಾಂತ್ರಿಕ ಪರೀಕ್ಷೆಗಳೇ ನಿಜವಾದ ಅಡಿಪಾಯ.